ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೋಡಿ ವೀಕ್ಷಕರೇ, ಇವತ್ತು ತಾರೀಕು ಫೆಬ್ರವರಿ 18 ಮಂಗಳವಾರ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಇಲ್ಲಿ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಿಡುಗಡೆ ಆಗಿದೆ. ವೀಕ್ಷಕರೇ, ಹೌದು, ಇಲ್ಲಿ ನಿನ್ನೆಯಿಂದ ಹಂತ ಹಂತಗಳಾಗಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಮಾತ್ರ ಇಲ್ಲಿ ಬಿಡುಗಡೆ ಆಗಿರುವಂತದ್ದು. ಇದು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಫೇಕ್ ಅಲ್ಲ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ನಿಮಗೆ ಕಂಪಲ್ಸರಿಯಾಗಿಯೂ ಕೂಡ ಬಿಡುಗಡೆ ಆಗಿರುವಂತದ್ದು. ಹೌದು, ಇಲ್ಲಿ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಿಡುಗಡೆ ಆಗಿದ್ದರೆ ಇಲ್ಲಿ 17ನೆಯ ಕಂತಿನ ಹಣ 2,000 ರೂಪಾಯಿ ಹಣ ಮತ್ತು 18ನೆಯ ಕಂತಿನ ಹಣ ಇನ್ನೂ 2,000 ರೂಪಾಯಿ ಹಣ. ವೀಕ್ಷಕರೇ, ಟೋಟಲ್ ಆಗಿ ಇಲ್ಲಿ ಇನ್ನು ಉಳಿದ 4,000 ರೂಪಾಯಿ ಹಣವನ್ನು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಹಣವನ್ನು ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಇಲ್ಲಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರು ಎಲ್ಲ ಸೇರಿ ಒಂದು ಸಭೆಯನ್ನು ನಡೆಸಿ ವೀಕ್ಷಕರೇ, ಇಲ್ಲಿ 16ನೆಯ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಮಾತ್ರ ಇಲ್ಲಿ ಅವರವರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಆಗಿರುವಂತದ್ದು. ಹೌದು ವೀಕ್ಷಕರೇ, ಇಲ್ಲಿ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಪ್ರತಿಯೊಂದು ಜಿಲ್ಲೆಗಳಿಗೆ ಬಂದಿರುತ್ತದೆ. ಅದಕ್ಕಾಗಿ ಇಲ್ಲಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬೇಗನೆ ಇವತ್ತು ಮಧ್ಯಾಹ್ನದ ಒಳಗಡೆ ಇಲ್ಲವಾದರೆ ಇವತ್ತು ಸಂಜೆ ಒಳಗಡೆ, ಇವತ್ತು ತಾರೀಕು 18 ಇರುವುದರಿಂದ ಫೆಬ್ರವರಿ 18ನೇ ತಾರೀಕಿಗೆ ಕಂಪಲ್ಸರಿಯಾಗಿಯೂ ಕೂಡ ಬಿಡುಗಡೆ ಆಗಿರುವಂತದ್ದು. ವೀಕ್ಷಕರೇ, ಹಾಗಿದ್ರೆ ಬನ್ನಿ ಇನ್ನಷ್ಟು ಮಾಹಿತಿ ಏನು ಬಂದಿದೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕೊಟ್ಟಿರುವ ಒಂದು ಮಾಹಿತಿ ಏನು ಮತ್ತು ಹಣವನ್ನು ಇಲ್ಲಿ ಇನ್ನು 17ನೇ ಕಂತಿನ ಹಣ ಮತ್ತು ಇಲ್ಲಿ 18ನೆಯ ಕಂತಿನ ಹಣವನ್ನು ಕೂಡ ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಇಲ್ಲಿ ಬನ್ನಿ ವಿಡಿಯೋನ ನೋಡಿ ವೀಕ್ಷಕರೇ. ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ. ಹಾಗಿದ್ದರೆ ತಡೆಯಕ್ಕೆ ವೀಕ್ಷಕರೇ, ಇಲ್ಲಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಹೌದು, ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿರುವ 30ರಿಂದ 31 ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿಯೊಂದು ಅನ್ನಭಾಗ್ಯ ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಹಣವನ್ನು ಪಡೆಯುತ್ತಿರುವ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಆಗಿತ್ತು. ಆದರೆ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಕಳೆದ ಇಲ್ಲಿ 2 ತಿಂಗಳಿನಿಂದ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಕಂತಿನ ಹಣವನ್ನು ಕೂಡ ಬಿಡುಗಡೆ ಆಗಲಿಲ್ಲ. ಅದರ ಸಲುವಾಗಿ ಇಲ್ಲಿ 17ನೆಯ ಕಂತಿನ ಹಣ ಜೊತೆಗೆ ಇಲ್ಲಿ 18ನೆಯ ಕಂತಿನ ಹಣ ಟೋಟಲ್ ಆಗಿ ಇಲ್ಲಿ 4,000 ರೂಪಾಯಿ ಹಣವನ್ನು ಅಷ್ಟು ರೂಪಾಯಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಒಟ್ಟಿಗೆ ಬಿಡುಗಡೆ ಮಾಡಲು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಹೌದು, ಇಲ್ಲಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಕಂಪಲ್ಸರಿಯಾಗಿ ಕೂಡ ತಪ್ಪದೆ ಇವತ್ತು ಮಧ್ಯಾಹ್ನದಿಂದ ಇಲ್ಲಿ ಅಂದರೆ ಇವತ್ತು ಫೆಬ್ರವರಿ ತಾರೀಕು 18 ಇರುವುದರಿಂದ ಇವತ್ತು ಅಂದರೆ ನಿನ್ನೆನೂ ಕೂಡ ಹಣವನ್ನು ಬಿಡುಗಡೆ ಆಗಿದೆ ವೀಕ್ಷಕರೇ. ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಕೇವಲ ಇಲ್ಲಿ 10ರಿಂದ 15 ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಕಡೆಯಿಂದ ಹಣವನ್ನು ಬಿಡುಗಡೆ ಆಗಿರುವಂತದ್ದು. ನಿಮಗೆ ನಾನು ಒಂದು ಲೈವ್ ಪ್ರೂಫ್ ಆಗಿ ಹೇಳ್ತಾ ಇದ್ದೀನಿ, ಕಂಪಲ್ಸರಿಯಾಗಿಯೂ ಕೂಡ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಕಳೆದ ಇಲ್ಲಿ 2ರಿಂದ 3 ತಿಂಗಳಿನಿಂದ ಕೇವಲ ಇಲ್ಲಿ 16ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಇಲ್ಲಿ ನೋಡಿ, ಯಾವುದೇ ತೊಂದರೆ ಇಲ್ಲದೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಅಂದರೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಕಂಪಲ್ಸರಿಯಾಗಿಯೂ ಕೂಡ ಇವತ್ತು ಸಂಜೆ ಒಳಗಡೆ ಇಲ್ಲವಾದರೆ ನಾಳೆ ಮುಂಜಾನೆ ಅಂತ ಅಂದುಕೊಳ್ಳಿ, ಆದಷ್ಟು ಬೇಗನೆ ಇಲ್ಲಿ ನಿಮ್ಮ ಜಿಲ್ಲೆಗಳಿಗೆ ಇವತ್ತು ಸಂಜೆ ಒಳಗಡೆ ಇಲ್ಲವಾದರೆ ಇವತ್ತು ಮಧ್ಯಾಹ್ನದಿಂದ ಕೂಡ ನಿಮ್ಮ ಜಿಲ್ಲೆಗಳಿಗೆ ಹಣವನ್ನು ಬಂದಿರುತ್ತದೆ ವೀಕ್ಷಕರೇ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಕೇವಲ ಇಲ್ಲಿ 10ರಿಂದ 15 ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಒಂದು ಮಾಹಿತಿ ಬಂದಿರುವಂಥದ್ದು. ಆದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ಸಮಸ್ಯೆ, ಸರ್ಕಾರಿ ರಜಾ ದಿನಗಳು, ಹೀಗಾಗಿ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿಂದ ಕೂಡ ಕಂಪಲ್ಸರಿಯಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬರಲು ಸ್ವಲ್ಪ ಡಿಲೇ ಆಗಿರುತ್ತದೆ. ಅದಕ್ಕಾಗಿ ಇವತ್ತು ಕೂಡ ಈ 10ರಿಂದ 15 ಜಿಲ್ಲೆಗಳಿಗೂ ಕೂಡ ಇಲ್ಲಿ ಕಂಪಲ್ಸರಿಯಾಗಿಯೂ ಕೂಡ
ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು. ಕಳೆದಲ್ಲಿ 2-3 ದಿನಗಳಿಂದ ಕೂಡ ಹಣವನ್ನು ಹಂತ ಹಂತಗಳಾಗಿ ಕೇವಲ ಇಲ್ಲಿ 15ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಕನಿಷ್ಠವಾದರೂ 2,000 ರೂಪಾಯಿ ಹಣ, ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ 2,000 ರೂಪಾಯಿ ಹಣ ವೀಕ್ಷಕರೇ. ಟೋಟಲ್ ಆಗಿ ಇಲ್ಲಿ ಕಂಪಲ್ಸರಿಯಾಗಿ ಕೂಡ ಇವತ್ತು ಮಧ್ಯಾಹ್ನದಿಂದ ಇವತ್ತು ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು. ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದ್ರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಇಲ್ಲಿ ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಗಿದೆ ಅಂತ ಅದನ್ನು ಕೂಡ ಸ್ವಲ್ಪ ಕಮೆಂಟ್ ಮಾಡಬಹುದು ವೀಕ್ಷಕರೇ. ಏಕೆಂದರೆ ನೋಡಿ, ಇಲ್ಲಿ ಬಹಳಷ್ಟು ಜನ ಕೂಡ ವಿಡಿಯೋನ ನೋಡ್ತಾರೆ, ಅವರಿಗೆ ಹಣ ಬಂದಿರುತ್ತದೆ, ಆದ್ರೆ ಅವರು ಯಾವುದೇ ರೀತಿಯಾಗಿಯೂ ಕೂಡ ಕಮೆಂಟ್ ಮಾಡಲ್ಲ. ಅದಕ್ಕಾಗಿ ಕಂಪಲ್ಸರಿಯಾಗಿಯೂ ಕೂಡ ನಿಮಗೆ ಹಣವನ್ನು ಬಂದಿದ್ದರೆ ಕೇವಲ ಇಲ್ಲಿ 16ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಮಾತ್ರ ಬಿಡುಗಡೆ ಆಗಿದೆ ವೀಕ್ಷಕರೇ. ಇದು ಯಾವುದೇ ರೀತಿಯಾಗಿಯೂ ಕೂಡ ಫೇಕ್ ಅಲ್ಲ. ಕಂಪಲ್ಸರಿಯಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆಗಳಿಗೆ ಹಣವನ್ನು ಬಂದಿದ್ದರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಇಲ್ಲಿ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಅದನ್ನು ಕೂಡ ಸ್ವಲ್ಪ ಕಮೆಂಟ್ ಮಾಡಬಹುದು. ಏಕೆಂದ್ರೆ ನೋಡಿ, ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡುತ್ತಿರುವಾಗ ಅವರಿಗೂ ಕೂಡ ಸ್ವಲ್ಪ ಮಾಹಿತಿಯನ್ನು ಗೊತ್ತಾಗುತ್ತದೆ ಮತ್ತು 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ, ಯಾವಾಗ ಹಣವನ್ನು ಬಿಡುಗಡೆ ಆಗಲ್ಲ ಅಂತ ಬೇರೆದವರು ಕೂಡ ವಿಡಿಯೋನ ನೋಡಿದಾಗ ಅವರಿಗೂ ಕೂಡ ಸ್ವಲ್ಪ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ಕಳೆದಲ್ಲಿ 2-3 ದಿನಗಳಿಂದ ಹಂತ ಹಂತಗಳಾಗಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ 2,000 ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಸೊ ನೋಡಿ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏಕೆಂದ್ರೆ ಅಲ್ಲಿ ಹಂತ ಹಂತಗಳಾಗಿ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾವುದೇ ರೀತಿಯಾಗಿಯೂ ಕೂಡ 17ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಮತ್ತು 18ನೇ ಕಂತಿನ ಹಣ ಕೂಡ ಬಿಡುಗಡೆನೇ ಆಗಿಲ್ಲ. ನೀವು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೋಡಬಹುದು, ಆದರೆ ಅದು ಯಾವುದೇ ರೀತಿಯಾಗಿಯೂ ಕೂಡ ಒರಿಜಿನಲ್ ವಿಡಿಯೋ ಅಲ್ಲ ವೀಕ್ಷಕರೇ, ಸುಮ್ಮನೆ ಫೇಕ್ ವಿಡಿಯೋ ಅನ್ನು ಮಾಡಿರುತ್ತಾರೆ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ನಮ್ಮ ಚಾನೆಲ್ಗೆ ನೀವೇನಾದ್ರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಾವು ಪ್ರತಿಯೊಂದು ವಿಡಿಯೋನು ಬಹಳಷ್ಟು ಲೆಕ್ಕಾಚಾರವನ್ನು ಹಾಕಿ ವಿಡಿಯೋನ ಮಾಡುತ್ತೇವೆ ವೀಕ್ಷಕರೇ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ಕಳೆದಲ್ಲಿ 2-3 ತಿಂಗಳಿನಿಂದ 15ನೇ ಕಂತಿನ ಹಣ ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಇದೇ ಫೆಬ್ರವರಿ ತಿಂಗಳಿನಲ್ಲಿ 20ರಿಂದ 20ನೇ ತಾರೀಕಿನ ಒಳಗಡೆ ಕಂಪಲ್ಸರಿಯಾಗಿ ಕೂಡ 16ನೇ ಕಂತಿನ ಹಣವನ್ನು ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಿಗೂ ಕೂಡ ನಾವು ಆಲ್ಮೋಸ್ಟ್ ಆಗಿಯೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕೇವಲ ಇಲ್ಲಿ 16ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಅನೌನ್ಸ್ ಅನ್ನು ಮಾಡಿರುವಂತದ್ದು ವೀಕ್ಷಕರೇ. ಇದು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಫೇಕ್ ಅಲ್ಲ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗಿರುತ್ತದೆ. ಸೊ ನೋಡಿ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿಯೊಂದು ಡೌಟ್ಗಳು ಇದ್ದರೂ ಕೂಡ ಕಮೆಂಟ್ ಮಾಡಿ. ಏಕೆಂದರೆ ನಿಮಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಮತ್ತು 15ನೇ ಕಂತಿನ ಹಣ ಕೂಡ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಎಂಬುದರ ಮಾಹಿತಿಯನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋನ ನೋಡಿಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ಸೊ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ನಾವು ಇಲ್ಲಿ ಮತ್ತೊಂದು ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ ಮತ್ತು ಈಗಾಗಲೇ ಕಳೆದ 2-3 ತಿಂಗಳುಗಳಿಂದ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಕೂಡ ಬಿಡುಗಡೆನೇ ಆಗಿಲ್ಲ. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ ಮತ್ತು ಕಳೆದಲ್ಲಿ ಒಬ್ಬೊಬ್ಬರಿಗೆ 3 ಕಂತಿನ ಹಣ ಮತ್ತು ಇಲ್ಲಿ ಒಬ್ಬೊಬ್ಬರಿಗೆ 5 ಕಂತಿನ ಹಣ, ಹೀಗೆ ಇಷ್ಟು ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆನೇ ಆಗಿಲ್ಲ ವೀಕ್ಷಕರೇ. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ಸೊ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ನಾವು ಇಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ, ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ಲಿ ಸ್ಕಿಪ್ ಮಾಡದೆ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಾವು ಇಲ್ಲಿ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ನಮಸ್ಕಾರ.